ಫಿಟ್ನೆಸ್ ಫ್ರೀಕ್, ನಾನು ಜಿಮ್ ಫ್ರೀಕ್, ನಾನು ಪ್ರತಿನಿತ್ಯ ಏನಿಲ್ಲ ಅಂದ್ರೂ 10 ರಿಂದ 12 ಮೊಟ್ಟೆ ತಿನ್ನಲೇಬೇಕು, ನನ್ನ ಮಗ ಆರೋಗ್ಯವಾಗಿರಬೇಕು, ನನ್ನ ಮಗಳು ಚೆನ್ನಾಗಿ ಬೆಳವಣಿಗೆ ಆಗಬೇಕು, ದಿನಕ್ಕೆ 3 ಹೊತ್ತು ತಟ್ಟೆಯಲ್ಲಿ ಒಂದೊಂದು ಮೊಟ್ಟೆ ಇಟ್ಕೊಡ್ತೀನಿ ಅಂತ ಮೊಟ್ಟೆ ಪ್ರಿಯರು ಏನಿದ್ದಾರೆ, ಮೊಟ್ಟೆ ತಿನ್ನೋರು ಈ ಸುದ್ದಿ ನೋಡಿ ನಿಮ್ಮನ್ನ ಹೆದರಿಸಬೇಕು ಅಂತಲ್ಲ, ಜಾಗೃತಿಗೊಳಿಸೋಕೆ. ನಮ್ಮ ಸುತ್ತಮುತ್ತ ಇರೋರು ಈ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವ್ರು ಮಲ್ಕೊಂಡಾಗ ನಾವೇ ಎಚ್ಚರಿಕೆಯಿಂದ ಇರಬೇಕಲ್ವಾ. ಹಾಗಾಗಿ ನಿಮ್ಮನ್ನ ಜಾಗೃತಗೊಳಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಅಷ್ಟೇ. ನಿಮ್ಮ ಡಯಟ್ನಲ್ಲಿ ಮೊಟ್ಟೆ ಇದ್ರೆ ನಿಮಗೆ ಗೊತ್ತಾಗದ ರೀತಿಯಲ್ಲಿ ಕ್ಯಾನ್ಸರ್ ಬರುತ್ತಂತೆ. ಯಾರು ಹೇಳಿದ್ರು, ಯಾಕೆ ಹೇಳಿದ್ರು, ಮೊಟ್ಟೆಯಿಂದ ಏನಾಗ್ತಾ ಇದೆ ಇದನ್ನ ನೋಡ್ತಾ ಹೋಗೋಣ. ಬ್ರ್ಯಾಂಡೆಡ್ ಮೊಟ್ಟೆಗಳ ಕುರಿತ ಸ್ಫೋಟಕ ಲ್ಯಾಬ್ ರಿಪೋರ್ಟ್ ಹೊರಗೆ ಬಂದಿದೆ. ಎಗೋಸ್ ಅನ್ನುವ ಮೊಟ್ಟೆಗಳಲ್ಲಿ, ಅಂದ್ರೆ ಅದೊಂದು ಬ್ರ್ಯಾಂಡ್, ಕಂಪನಿಯ ಬ್ರ್ಯಾಂಡ್, ಅದು ನಿಷೇಧಿತ ರಾಸಾಯನಿಕಗಳು ಇದೆ ಅನ್ನುವಂಥದ್ದು ಪತ್ತೆಯಾಗಿದೆ. ಹಂಗಂತ ಅದೊಂದೇ ಬ್ರ್ಯಾಂಡ್ ಅಲ್ಲ, ಟೆಸ್ಟಿಗೆ ಒಳಪಡಿಸಿರೋದು ಅದೊಂದು ಬ್ರ್ಯಾಂಡ್, ಹಂಗಾಗಿ ಅದೊಂದರಲ್ಲಿ ಗೊತ್ತಾಗಿದೆ. ವಿಶ್ವದ ಹಲವು ದೇಶಗಳಲ್ಲಿ ಈ ಆಂಟಿಬಯೋಟಿಕ್ಸ್ಗಳು ಅಂದ್ರೆ ಈಗ ಬ್ಯಾನ್ ಆಗಿದ್ದಾವಲ್ಲ, ಇಷ್ಟೊತ್ತು ನಾನು ಹೇಳಿದೆ ನೈಟ್ರೋಫ್ಯೂರೆನ್ ಮತ್ತೆ ನೈಟ್ರೋಮಿಡ್ಝೋಲ್ ಅಂತ ಬ್ಯಾನ್ ಆಗಿರೋದು. ಮೊಟ್ಟೆಯಲ್ಲಿ ಹೆಂಗ್ ಸಿಗಕ್ ಸಾಧ್ಯ? ಮೊಟ್ಟೆಗಂತೂ ಇಂಜೆಕ್ಟ್ ಮಾಡೋಕ್ಕಾಗಲ್ಲ. ಮೊಟ್ಟೆ ಇಡೋ ಕೋಳಿಗೆ ಇಂಜೆಕ್ಟ್ ಮಾಡಿರ್ತಾರೆ, ಅದು ಮೊಟ್ಟೆ ಮುಖಾಂತರ ಬರ್ತಾ ಇದೆ. ದಿನಂಪ್ರತಿ ನಾವು ಹಾಲು, ಮೊಟ್ಟೆ, ಈ ಬರೀ ಜಿಮ್ ಮಾಡೋರ್ನ ಅಥವಾ ಫಿಟ್ನೆಸ್ ಬಗ್ಗೆ ಗಮನ ವಹಿಸೋರ್ನ ಮಾತ್ರ ಯೋಚನೆ ಮಾಡೋದು ಬೇಡ. ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ಮಕ್ಕಳು ಆರೋಗ್ಯವಾಗಿರ್ಬೇಕು, ದಷ್ಟಪುಷ್ಟವಾಗಿರ್ಬೇಕು, ಪೌಷ್ಟಿಕಾಂಶದ ಕೊರತೆ ಇರಬಾರ್ದು ಅಂತ ಪ್ರತಿನಿತ್ಯ ಅಂಗನವಾಡಿ ಮಕ್ಕಳಿಂದ ಹಿಡಿದು ಎಲ್ರಿಗೂ ಒಂದು ಲೋಟ ಹಾಲು, ಮೊಟ್ಟೆ ಅಂತ ಕೊಡ್ತಾರೆ. ಹಾಲಲ್ಲಿ ಯೂರಿಯಾ ಪತ್ತೆ ಆಗುತ್ತೆ ಅಂತಾರೆ, ಮೊಟ್ಟೆಯಲ್ಲಿ ಬ್ಯಾನ್ ಆಗಿರೋ ಈ ಕೆಮಿಕಲ್ಗಳು ಸಿಗುತ್ತೆ ಅಂತಾರೆ. ಹಾಗಾದ್ರೆ ನಾವು ಏನ್ ತಿನ್ಬೇಕು? ಉಪವಾಸ ಸಾಯ್ಬೇಕಾ? ಒಳ್ಳೆ ಆಹಾರ ಅಂತ ತಿಂತಾ ಇರೋದು ನಮ್ಮ ಬಾಡಿಗೆ ವಿಷವಾಗಿ ಪರಿವರ್ತನೆ ಆಗ್ತಾ ಇದೆ ಅಂದಾಗ ಇದಕ್ಕೆ ಕಾರಣಕರ್ತರು ಯಾರು ಇದನ್ನ ಪ್ರಶ್ನೆ ಮಾಡಬೇಕು. ನಾವ್ ಏನ್ ತಿನ್ಬೇಕು, ಹೇಗೆ ತಿನ್ಬೇಕು ಅಂತ ಡಿಸೈಡ್ ಮಾಡೋದು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರ ಅಥವಾ ಈ ರೀತಿಯಾಗಿ ಉತ್ಪಾದನೆ ಮಾಡುವ ಫ್ಯಾಕ್ಟರಿಗಳ? ಓಕೆ, ಇದ್ರ ಬಗ್ಗೆ ಇವತ್ತು ನಾವು ಡಿಬೇಟ್ ಮಾಡ್ತಾ ಹೋಗೋಣ. ನನ್ನ ಜೊತೆಗೆ ಗೆಸ್ಟ್ಗಳು ಕೂಡ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಫಿಟ್ನೆಸ್ ಟ್ರೈನರ್ ಜಿಮ್ ರವಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮತ್ತೊಬ್ಬರು ಹಿರಿಯ ತಜ್ಞ ವೈದ್ಯರು ಡಾಕ್ಟರ್ ಅಂಜಿನಪ್ಪ ಕೂಡ ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಸಾಮಾಜಿಕ ಹೋರಾಟಗಾರ ಯೋಗರಾಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಸರ್ ನಿಮ್ಮನ್ನೇ ಮಾತಾಡಿಸ್ತೀನಿ. ಜಿಮ್ಮು ಅಂದ ತಕ್ಷಣ ಎಕ್ವಿಪ್ಮೆಂಟ್ಸ್ ಕಾಣುತ್ತೋ ಇಲ್ವೋ, ಮೊಟ್ಟೆ ಅಂತೂ ನಮ್ಮ ಕಣ್ಣಿಗೆ ಕಾಣುತ್ತೆ. ದಿನಂಪ್ರತಿ ಮೊಟ್ಟೆ ಬೇಕೇ ಬೇಕು. ತುಂಬ ಚೀಪಾಗಿ ಆ್ಯಂಡ್ ಈಸಿಯಾಗಿ ನಮ್ಮ ಬಾಡಿಗೆ ಸಿಗುವಂತಹ ಪ್ರೋಟೀನ್ ಅಂದರೆ ಅದು. ಸೊ ಮೊಟ್ಟೆಗಳ ಬಗ್ಗೆ ಇಂತಹ ಆರೋಪ ಕೇಳಿ ಬಂದಾಗ ಏನಂತೀರಿ ನೀವು ಒಬ್ಬ ಫಿಟ್ನೆಸ್ ಟ್ರೈನರ್ ಆಗಿ? ಇದು ತುಂಬ ಇದು ದುರಂತದ ಮಾತಿದು. ತುಂಬ ನೋವಾಗ್ತಾ ಇದೆ. ಕಾರಣ ಇಷ್ಟೇ, ನಮ್ಮ ತಾತಿ ಆಗ್ಬೋದು, ನಮ್ಮ ಅಜ್ಜಿ ಆಗ್ಬೋದು, ನಮ್ಮ ಫ್ಯಾಮಿಲಿ ಆಗ್ಬೋದು, ಕ್ರೀಡಾಪಟುಗಳಾಗ್ಬೋದು, ಆಮೇಲೆ ಯಾವುದೇ ಒಂದು ಬಡ ಮಕ್ಕಳಾಗ್ಬೋದು. ಇದು ಒಂದು ಏನಂದರೆ ಎಲ್ಲರೂ ಸಜೆಷನ್ ಮಾಡ್ತಾರೆ, ಮೊಟ್ಟೆ ತೊಗೊಳ್ಳಿ, ಮೊಟ್ಟೆ ತಿನ್ನಿ ಅಂತ. ಡಾಕ್ಟ್ರ್ ಆಗ್ಬೋದು, ಎಲ್ಲರೂ ಅದು ಹೇಳ್ತಾಯಿದ್ರು. ಸೊ ಇಲ್ಲಿ ತನಕ ನಾವೇನಾಗುತ್ತೋ ಒಂದು ಬ್ಲೈಂಡಾಗಿ ತಿಂತಾಯಿದ್ವಿ ಅದನ್ನು. ಯಾರು ಬೇಕಾದ್ರೆ ಆಗ್ಬೋದು, ನಾಟ್ ಓನ್ಲಿ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು, ಯಾರು ಬೇಕು ಎಲ್ಲರೂ ತಿಂತಾಯಿದ್ವಿ. ನಾವು ಖುಷಿಯಾಗಿ ತಿಂತಾಯಿದ್ವಿ. ಇವಾಗ ಏನಾಗಿದೆ, ಇವಾಗ ಈ ಥರ ನೀವು ತೋರಿಸ್ಬಿಟ್ಟಿದ್ದಾರೆ, ಬಂದುಬಿಟ್ಟಾಗ ಏನಾಗುತ್ತೆ ನಾನು ಖಂಡಿತ ಹೇಳ್ತೀವಿ, ಯಾರನ್ನು ನಂಬೋದು ಯಾರನ್ನೇ ಬಿಡೋದು. ಖಂಡಿತ ಮೇಡಮ್, ಇದಕ್ಕೆ ನಾವು ಯಾರು ಹೊಣೆ ಇಲ್ಲ, ಇದಕ್ಕೆ ಸರ್ಕಾರನೇ ಹೊಣೆ. ಇದಕ್ಕೆ ಸರ್ಕಾರ ಇಲ್ಲಿದ್ದಲ್ಲ, ಮುಂದಕ್ಕೆ ನೀವು ಯಾವಾಗ ಎಚ್ಚೆತ್ಕೋದಲ್ಲ ಅವಾಗ ಇದೆಲ್ಲ ಸರಿ ಹೋಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮೇಡಮ್. ಜೊತೆಗೆ ಏನಾಗಿದೆ ಇವಾಗ ಅಂದರೆ, ಇದೊಂದು ಮಾಫಿಯಾ, ಇದು ದುಡ್ಡು ಮಾಡೋದೊಂದು ದೊಡ್ಡ ಮಾಫಿಯಾ ಆಗಿದೆ. ಇದು ನೀವು 4 ಮೊಟ್ಟೆ ಕೊಡ್ತೀಯ, 5 ಮೊಟ್ಟೆ ಕೊಡ್ತೀನಿ. ನೀನು ಕಲರ್ ಕೊಡ್ತೀಯ, ನಾನು ಬಿಳಿ ಕೊಡ್ತೀನಿ, ರೆಡ್ ಕೊಡ್ತೀಯ, ವೈಟ್ ಕೊಡ್ತೀನಿ. ನಿಮ್ಮ ಪೇಸ್ಟಲ್ಲಿ ಉಪ್ಪಿದೆಯಾ, ನನ್ನ ಪೇಸ್ಟಲ್ಲಿ ಉಪ್ಪಿಲ್ಲ. ಈ ಥರ ಏನಾಗಿದೆ ಚಾಲೆಂಜಿಂಗ್, ಅವ್ರು ದುಡ್ಡು ಮಾಡೋಕ್ಕೆ, ಕಾಂಪಿಟೇಷನ್ ದುಡ್ಡು ಮಾಡೋಕ್ಕೆ ಇವತ್ತು ಜನನ ಸರ್ವನಾಶ ಮಾಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ಸರ್ವನಾಶ ಆಗ್ತಾಯಿದ್ದಾರೆ, ಹುಟ್ಟೋ ಮಕ್ಕಳು ಸರ್ವನಾಶ ಆಗ್ತಾಯಿದ್ದಾರೆ, ಹೊಟ್ಟೆಲ್ಲೇ ಮಕ್ಕಳು ಪೌಷ್ಟಿಕ ಇಲ್ಲದೆ ಸಾಯ್ತಾ ಇದ್ದಾರೆ ಈಗ. ಸೊ ಇದಕ್ಕೆ ಸರ್ಕಾರ ಇನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಖಂಡಿತ ಹೇಳಿದೆ, ಇದಕ್ಕೆ ಮುಂದಕ್ಕೆ ತುಂಬ ಬೆಲೆ ಕೊಡಬೇಕಾಗುತ್ತೆ, ತುಂಬ ಬೆಲೆ ತೆತ್ತಬೇಕಾಗುತ್ತೆ. ಈಗ ಏನಾಗಿದೆ ಈಗ ಅಂತಂದರೆ, ಸ್ಪೋರ್ಟ್ಸ್ ಅಂದ ತಕ್ಷಣ ಪೌಷ್ಟಿಕಾಂಶ ಬೇಕೇ ಬೇಕು. ಪೌಷ್ಟಿಕಾಂಶ ಬೇಕು ಅಂದಾಗ ಬಾಳೆಹಣ್ಣು ತಿನ್ನಬಾರ್ದು, ಅದರಲ್ಲಿ ಸರಿ ಇಲ್ಲ. ಚಿಕನ್ ತಿನ್ನಬಾರ್ದು, ಅದರಲ್ಲಿ ಸರಿ ಇಲ್ಲ. ಮೊಟ್ಟೆ ಇಲ್ಲ, ಮಾಂಸ ಇಲ್ಲ, ಮೀನಿಲ್ಲ, ಎಲ್ಲಾದರೂ ಇಂಜೆಕ್ಷನು. ಮೀನಿಗೆ ಇಂಜೆಕ್ಷನ್ ಹಾಕ್ತಾರೆ, ಕೋಳಿಗೆ ಇಂಜೆಕ್ಷನ್ ಹಾಕ್ತಾರೆ, ಮೊಟ್ಟೆ ಇಂಜೆಕ್ಷನ್ ಹಾಕ್ತಾರೆ. ಎಲ್ಲ ಹಿಂಗೆ ಬಂದು ಈ ಥರ ಬಂದಾಗ ಏನಾಗುತ್ತೆ, ಮಕ್ಕಳಿಗೆ ನಾವೇನು ಕೊಡೋದು, ನಾವೇನು ತಿನ್ನೋದು? ಗಾಳಿ ವಿಷ, ಎಲ್ಲ ವಿಷ ಆಗೋದ್ರೆ ಮನುಷ್ಯ ಬದುಕೋದು ಹೆಂಗೆ ಹೇಳಿ? ಹೋಗ್ಲಿ, ದಿವಸ ಬೆಳಗಾರೆ 50 ವರ್ಷಕ್ಕೆ ಯಾಕೆ ಸಾಯ್ತಾ ಇದ್ದಾರೆ ಮೇಡಮ್? ಈ ಸರ್ಕಾರದವ್ರು ಈಗ ನೀವು ಹೇಳ್ದಂಗೆ ಕೋಳಿ ಮೊಟ್ಟೆ ಮಕ್ಕಳು ಕೊಡಿ ಅಂತ, ಆ ಮಕ್ಕಳೇ ಸ್ಕೂಲಲ್ಲಿ ಸತ್ತೋದ್ರೆ, ಅವ್ರು ಕ್ಯಾನ್ಸರ್ ಬಂದರೆ, ಸೊ ಇದಕ್ಕೆ ಎಷ್ಟು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ನಾವಾಗ್ಬೋದು, ಎಷ್ಟು ಜನ ಫೈಟ್ ಮಾಡೋಕ್ಕಾಗುತ್ತೆ ಹೇಳಿ? ಇದಕ್ಕೆ ಸರ್ಕಾರ ಹೊಣೆ. ಸರ್ಕಾರ ಕಠಿಣ ಕ್ರಮ ತೊಗೊಳ್ಳಿಲ್ಲ ಅಂದಾಗ ಖಂಡಿತ ಹೇಳ್ತೀನಿ ಯಾರು ಏನು ಮಾಡೋಕ್ಕಾಗಲ್ಲ. ತುಂಬ ಅಲ್ಲಿ ಕೈ ಬಿಟ್ಟೋಗಿದೆ, ಇದು ತುಂಬ ಕೈ ಬಿಟ್ಟೋಗಿದೆ, ನಮ್ಮನ್ನು ದಾಟಿ ತುಂಬ ಮೀರಿ ಹೋಗ್ತಾ ಇದ್ದಿದ್ದು. ಇದಕ್ಕೆ ಯಾರು ಕಡಿಮೆ ಹಾಕೋಕ್ಕಾಗಲ್ಲ. ಇದಕ್ಕೆ
ಯಾರು ಕೇಳ್ಬೇಕಾದ್ರಲ್ಲ ಡಿಪಾರ್ಟ್ಮೆಂಟ್ ಅವರು ಅವರೇ ಸರಿ ಇಲ್ಲ, ಅವರೇ ಕೇಳ್ತಾ ಇಲ್ಲ ಇವಾಗ. ನಿಜ. ಸೊ ನಾವು ಇಲ್ಲಿ ಟಿವಿಲಿ ಕೂತು ಅರ್ಧ ಗಂಟೆ 10 ನಿಮಿಷ ಮಾತಾಡ್ತೀವಿ, ಹೋಗ್ತೀವಿ ಅಷ್ಟೇ. ಇದಕ್ಕೆ ತೊಗೋತಾರೆ, ಯಾವುದಕ್ಕೂ ಫೈಟ್ ಮಾಡ್ತಾರೆ, ಏನೇನಕ್ಕೂ ಫೈಟ್ ಮಾಡ್ತಾರೆ, ಏನೇನಕ್ಕೂ ಸ್ಟ್ರೈಕ್ ಮಾಡ್ತಾರೆ. ನಾವು ತಿನ್ನೋ ಆಹಾರಕ್ಕೆ ಯಾರು ಸ್ಟ್ರೈಕ್ ಮಾಡ್ತಾರೆ ಇದ್ರೆ ನಾವು ಹೊಣೆಯಾಗಿದ್ದೀವಿ ಇದರಲ್ಲಿ. ನನ್ನೂ ಸರಿ ಹೇಳ್ತಾರೆ, ನಾವು ಬರೀ ದುಡ್ಡು 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 ಅಷ್ಟೇ. ದುಡ್ಡು ಮಾಡಿದ್ರೆ ಅವ್ರಿಗೂ ಸೇಮ್ ರೋಗ ಬರ್ತದೆ, ಅವ್ರ ಮಕ್ಳಿಗೆ ಸೇಮ್ ಕಾಯಿಲೆ ಬರ್ತದೆ, ಅವರು ಸರ್ವನಾಶ ಆಗ್ತಾರೆ, ಯಾರು ಸಹ ಇದು ಉದ್ಧಾರ ಆಗಲ್ಲ ಇದರಲ್ಲಿ. ಬರೀ ಕಲಬೆರಕೆ ಮಾಡಿ 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 ಸಾಯ್ತಾ ಇದ್ದಾರೆ. ನೀವು ಕುಡಿಯೋ ನೀರು ಕಲಬೆರಕೆ, ಕುಡಿಯೋ ನೀರು ಕಲಬೆರಕೆ ಮಾಡಬೇಕಾ? ಯಾವುದಂತ ತಗೊಂಡು ಎಲ್ಲ ಕಲಬೆರಕೆ. ಬಾಳೆಹಣ್ಣು ತೊಗೊಂಡ್ರೆ ಅದಕ್ಕೂ ಕಲಬೆರಕೆ. ನೆನೆ ಒಂದು ಯಾವುದೋ ಒಂದು ಸೀತಾಫಲ ತೊಗೋತೀವಿ ಮೇಡಮ್, ಹಿಂಗೆ ಓಪನ್ ಮಾಡಿ ಬರೀ ಹುಳ ಇದೆ. ಸೊ ಇನ್ನೊಂದು ಅದು ಹುಳ ಇದೆ, ಆಪಲ್ ತೊಗೊಂಡು ಅದ್ರೂ ಹುಳ ಇದೆ. ಸೊ ಈ ಥರ ತಿನ್ನೋ ಊಟ ಎಲ್ಲ ಹುಳ ಆದರೆ ನಾವು ಯಾರು ನಂಬೋದು, ಯಾರನ್ನ ಬಿಳಿ ಮಾಡೋದು? ಮನುಷ್ಯ ಕಷ್ಟಪಡೋದು ಏನಕ್ಕೆ? ದುಡ್ಡು ತಿನ್ನೋಕೆ ನೆಕ್ಕಾಗ ದುಡ್ಡು ತೊಗೊಂಡೋಗಿ. ನಿಜ ನಿಜ. ಬರ್ತೀನಿ ನಾನು ನಿಮ್ಮ ಹತ್ರ ಡಾಕ್ಟ್ರೇ. ಫಸ್ಟ್ ಕಾಮೆಂಟ್ ತೊಗೊಳ್ತೀನಿ, ಆಮೇಲೆ ಡಿಬೇಟ್ ಮಾಡೋಣ ಡಾಕ್ಟ್ರೇ. ಅಮ್ಮ, ನಾನೊಬ್ಬ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು. ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ, ಈ ಮಾತನ್ನು ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾಕೆ ಹಾಕಿದ್ದೀನಿ ಅಂದರೆ, ಇವತ್ತು ಕರ್ನಾಟಕ ಸರ್ಕಾರ ಆಜಿಸ್ ಪ್ರೇಮ್ಜಿ ಆರ್ಗನೈಸೇಷನ್ನಿಂದ 71 ಲಕ್ಷ ಮೊಟ್ಟೆ ದಿನ ಸರ್ಕಾರಿ ಮಕ್ಕಳಿಗೆ, ಅನುದಾನಿತ ಶಾಲಾ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅನೇಕ ಮಕ್ಕಳು ತಿಂತಾ ಇಲ್ಲ ಡಾಕ್ಟ್ರೆ, ಡ್ಯೂ ಟು ವೇರಿಯಸ್ ರೀಸನ್ಸು. ದಯವಿಟ್ಟು ಹೇಳಿ ಅಂತ ನಾನು ತುಂಬ ಒಳ್ಳೆ ವಿಡಿಯೋ ಮಾಡಿದೆ. ನಾನು ಹೇಳ್ದಂಗೆ ಒಂದು ಮಾತಿನಲ್ಲಿ ರವಿ ಹೇಳ್ದಂಗೆ ಹೇಳಿದ್ರೆ, ಇದು ಎಲ್ಲೋ ಒಂದು ಕಡೆ ಒಂದು ಬಿಸ್ನೆಸ್ ಇದು ಅಂತ ಕಾಣುತ್ತೆ. ಇದು ನೋಡಿ, 50 ಗ್ರಾಮಿನ ಮೊಟ್ಟೆ, ಇದರಂಥ ಅದ್ಭುತ ಆಹಾರ ಮಕ್ಕಳಿಗೆ, ಜಿಮ್ ಮಾಡೋರಿಗೆ ಇಲ್ಲ. ನಾನೊಬ್ಬ ಸರ್ಜನ್ ಆಗಿ ವೈಜ್ಞಾನಿಕ ವಿಚಾರಗಳನ್ನ ಹೇಳ್ತೀನಿ. ಮೊಟ್ಟೆ ಒಳಗೆ ಮಾತ್ರ ನಿಮಗೆ 13 ವಿಟಮಿನ್ಸು, 11 ಮಿನರಲ್ಸು, 9 ಅಮೈನೋ ಆಸಿಡ್ಸು, ಒಮೆಗಾ 6, ಒಮೆಗಾ 3, 2 ಕೆರೋಟಿನಾಯ್ಡ್ಸು, ಸೆಲೆನಿಯಮ್ಮು, ಇಷ್ಟು ಕೂಡ ಸಂಪೂರ್ಣ ಮಕ್ಕಳ ಮೆದುಳಿನ ಬೆಳವಣಿಗೆಗೆ, ಒಬ್ಬ ಜಿಮ್ ಮಾಡೋನಿಗೆ ಶಕ್ತಿಯುತ ಆಹಾರ ಅಂದರೆ ಒಂದು ಕೋಳಿ ಮೊಟ್ಟೆ.